ತಮಿಳುನಾಡಿಗೆ ನೀರು ಬಿಟ್ಟಿರುವಂತಹ ವಿಚಾರದಿಂದ ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈಗಾಗಲೇ ಸಾಕಷ್ಟು ಹೋರಾಟಗಾರರು ಈ ಒಂದು ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂನ ಭೇಟಿ ಆಗೋದಕ್ಕೆ ಸಾರಾ ಗೋವಿಂದ್ ಅವರು ತಯಾರಾಗಿದ್ದಾರೆ. ತಮ್ಮ ತಂಡದೊಂದಿಗೆ ಸಿಎಂಗೆ ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ, ಆಕ್ರೋಶ ವ್ಯಕ್ತವಾಗ್ತಿದೆ. ಬಂದು ಕೂಡ ಕರೆ ಕೊಟ್ಟಿದ್ರಿ. ಈಗ ಮತ್ತೆ ಸಿಎಂನ ಭೇಟಿ ಆಗಕ್ಕೆ ಹೋಗ್ತಿದ್ರಿ. ಎಷ್ಟು ಜನ ಹೋಗ್ತಿದ್ರಿ? ಏನೆಲ್ಲ ಬೇಡಿಕೆಗಳನ್ನ ಇಡ್ತಿದ್ರಿ ಸರ್? ಪ್ರಮುಖವಾಗಿ ಸಂಘಟನೆಯ ಮುಖಂಡರು ಮಾತ್ರ ನಾವು ಹೋಗ್ತಾ ಇದ್ದೀವಿ. ಕೋಡಹಳ್ಳಿ ಚಂದ್ರಶೇಖರ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿಯವರು, ನಾನು, ಸಿ ಕೆ ರಾಮೇಗೌಡರು, ಹೀಗೆ ಒಂದು 10 ಜನ ಮಾತ್ರ ಹೋಗಿ ಅವರಿಗೆ ಮನವಿಯನ್ನು ಕೊಟ್ಟು ಬರ್ತಾ ಇದ್ದೀವಿ. ಯಾವುದೇ ಕಾರಣದಲ್ಲೂ ನೀವು ಯಾವುದೇ ಒತ್ತಡ ಬಂದರೂ ಕೂಡ ನೀವು ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ನಮ್ಮ ಜಾನುವಾರುಗಳು ಬೇಸಾಯಕ್ಕೆ ಅವ್ರು ಕೇಳ್ತಾ ಇರೋದು ಕುಡಿಯೋ ನೀರು. ಹಾಗಾಗಿ ಯಾವುದೇ ಕಾರಣದಲ್ಲೂ ನೀವು ನೀರು ಬಿಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲೇ ನೀರು ಸ್ಟೋರೇಜ್ ಕಮ್ಮಿ ಇರುವಂತ ಸಂದರ್ಭದಲ್ಲಿ 12,000 ಕ್ಯೂಸೆಕ್ ನೀರು ಬಿಡ್ತಿದ್ದಾರೆ ಸರ್. ಇಲ್ಲ, ಈಗ ನೀರು ಕಬಿನಿಯಿಂದ ಹೋಗ್ತಾ ಇತ್ತು. ಈಗ ಕಬಿನಿನೂ ಖಾಲಿಯಾಗಿದೆ. ಹಾಗಾಗಿ ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಯಾವ ಕಾರಣದಲ್ಲೂ ನೀರು ಬಿಡಬೇಡಿ, ಯಾರು ಒತ್ತಡಕ್ಕೂ ಮಣಿಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿ ಮನವಿ ಕೊಡ್ತಾ ಇದ್ದೀವಿ. ಮತ್ತೆ ಮುಂದೆ ಇದೇ ರೀತಿ ಪರಿಸ್ಥಿತಿ ಆದರೆ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಸರ್? ಮುಂದಿನ ದಿನಗಳಲ್ಲಿ ನೀವೇ ಕಾದ್ ನೋಡಿ ಏನು ಹೋರಾಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ತಮಿಳುನಾಡಿಗೆ ನೀರು ಬಿಟ್ಟಿರುವಂತಹ ವಿಚಾರದಿಂದ ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈಗಾಗಲೇ ಸಾಕಷ್ಟು ಹೋರಾಟಗಾರರು ಈ ಒಂದು ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂನ ಭೇಟಿ ಆಗೋದಕ್ಕೆ ಸಾರಾ ಗೋವಿಂದ್ ಅವರು ತಯಾರಾಗಿದ್ದಾರೆ. ತಮ್ಮ ತಂಡದೊಂದಿಗೆ ಸಿಎಂಗೆ ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಸರ್, ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ, ಆಕ್ರೋಶ ವ್ಯಕ್ತವಾಗ್ತಿದೆ. ಬಂದು ಕೂಡ ಕರೆ ಕೊಟ್ಟಿದ್ರಿ. ಈಗ ಮತ್ತೆ ಸಿಎಂನ ಭೇಟಿ ಆಗಕ್ಕೆ ಹೋಗ್ತಿದ್ರಿ. ಎಷ್ಟು ಜನ ಹೋಗ್ತಿದ್ರಿ? ಏನೆಲ್ಲ ಬೇಡಿಕೆಗಳನ್ನ ಇಡ್ತಿದ್ರಿ ಸರ್? ಪ್ರಮುಖವಾಗಿ ಸಂಘಟನೆಯ ಮುಖಂಡರು ಮಾತ್ರ ನಾವು ಹೋಗ್ತಾ ಇದ್ದೀವಿ. ಕೋಡಹಳ್ಳಿ ಚಂದ್ರಶೇಖರ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿಯವರು, ನಾನು, ಸಿ ಕೆ ರಾಮೇಗೌಡರು, ಹೀಗೆ ಒಂದು 10 ಜನ ಮಾತ್ರ ಹೋಗಿ ಅವರಿಗೆ ಮನವಿಯನ್ನು ಕೊಟ್ಟು ಬರ್ತಾ ಇದ್ದೀವಿ. ಯಾವುದೇ ಕಾರಣದಲ್ಲೂ ನೀವು ಯಾವುದೇ ಒತ್ತಡ ಬಂದರೂ ಕೂಡ ನೀವು ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ನಮ್ಮ ಜಾನುವಾರುಗಳು ಬೇಸಾಯಕ್ಕೆ ಅವ್ರು ಕೇಳ್ತಾ ಇರೋದು ಕುಡಿಯೋ ನೀರು. ಹಾಗಾಗಿ ಯಾವುದೇ ಕಾರಣದಲ್ಲೂ ನೀವು ನೀರು ಬಿಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲೇ ನೀರು ಸ್ಟೋರೇಜ್ ಕಮ್ಮಿ ಇರುವಂತ ಸಂದರ್ಭದಲ್ಲಿ 12,000 ಕ್ಯೂಸೆಕ್ ನೀರು ಬಿಡ್ತಿದ್ದಾರೆ ಸರ್. ಇಲ್ಲ, ಈಗ ನೀರು ಕಬಿನಿಯಿಂದ ಹೋಗ್ತಾ ಇತ್ತು. ಈಗ ಕಬಿನಿನೂ ಖಾಲಿಯಾಗಿದೆ. ಹಾಗಾಗಿ ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಯಾವ ಕಾರಣದಲ್ಲೂ ನೀರು ಬಿಡಬೇಡಿ, ಯಾರು ಒತ್ತಡಕ್ಕೂ ಮಣಿಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿ ಮನವಿ ಕೊಡ್ತಾ ಇದ್ದೀವಿ. ಮತ್ತೆ ಮುಂದೆ ಇದೇ ರೀತಿ ಪರಿಸ್ಥಿತಿ ಆದರೆ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಸರ್? ಮುಂದಿನ ದಿನಗಳಲ್ಲಿ ನೀವೇ ಕಾದ್ ನೋಡಿ ಏನು ಹೋರಾಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.